ಇಂಡಿಯಾ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದು ಕೆಜಿಎಫ್ ನಗರದ ಕಿಂಗ್ ಜಾರ್ಜ್ ಹಾಲ್ನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರ ನೇತೃತ್ವದಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್, ಶಾಸಕಿ ರೂಪಾ ಶಶಿಧರ್ ಉದ್ಘಾಟಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ವೈ ಮಹೇಶ್, ಕೆಜಿಎಫ್ ನಗರದ ನಗರಸಭಾ ಸದಸ್ಯರು, ಕಾರ್ಯಕರ್ತರು, ಅಲ್ಪಸಂಖ್ಯಾತ ಮುಖಂಡರುಗಳಾದ ಶಾಹಿದ್, ಲಾರೆನ್ಸ್, ಇನ್ನೂ ಹಲವಾರು ಸಮಾಜದ ಕಾಂಗ್ರೆಸ್ ಕಾರ್ಯಕರ್ತರು, ಪದಾಧಿಕಾರಿಗಳು, ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಮಾಜಿ ಮೇಯರ್ ಕೆ.ಸಿ. ವಿಜಯ್ ಕುಮಾರ್ ಅಂತ SC/ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಕೂಡ ಆಗಿದ್ರು. ಅವರ ಹಾದಿಯಲ್ಲೇ ನಡೆದು ಬಂದ ನಾನು NSY ಇಂದ ಸಲೀಂ ಅಹಮದ್ ಅವರು ನನ್ನ NSY ಸೇರಿಸಿದ್ರು. ನಂತರ ಜಿಲ್ಲಾ ಯುವ ಕಾಂಗ್ರೆಸ್, ಸ್ಟೇಟ್ ಯೂತ್ ಕಾಂಗ್ರೆಸ್ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ನಂತರ ಕೆಪಿಸಿಸಿ ಪರಮೇಶ್ವರ್ ಅವರ ಕಮಿಟಿಯಲ್ಲೂ ಕೆಲಸ ಮಾಡಿದ್ದೇನೆ, ದಿನೇಶ್ ಗುಂಡೂರಾವ್ ಕಮಿಟಿಯಲ್ಲೂ ಕೆಲಸ ಮಾಡಿದ್ದೇನೆ. ಈಗ ಮಾನ್ಯ DK ಶಿವಕುಮಾರ್ ಅವರು ನನಗೆ ಜಿಲ್ಲಾಧ್ಯಕ್ಷನ ಹುದ್ದೆ ಕೊಟ್ಟಿದ್ರು, ಕೆಲಸ ಮಾಡ್ತಾ ಇದ್ದೆ. ಆಕಸ್ಮಿಕವೋ ಅನಿರೀಕ್ಷಿತವೋ ನನಗೆ ಪಕ್ಷ ಟಿಕೆಟ್ ಕೊಡ್ತು. ಅದು ಎಲ್ಲಿ ಕೊಡ್ತು? 7 ಬಾರಿ ಸಂಸದರಾಗಿದ್ದ ನಮ್ಮ ಪೂಜ್ಯ ತಂದೆಯ ಸಮಾನರಾದ KS ಮುನಿಯಪ್ಪನವರು ನಿಂತಿದ್ದ ಕೋಲಾರದಲ್ಲಿ ಟಿಕೆಟ್ ಸಿಗೋದಂದ್ರೆ ಅದು ನನಗೆ ದೇವರ ಆಶೀರ್ವಾದನೇ ಸರಿ. ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಒಂದು MP ಟಿಕೆಟ್ ತಗೊಳ್ತೀನಿ. ಆದ್ರೆ ಪಕ್ಷ ನನ್ನ ಕೆಲಸ ಗುರುತಿಸಿ ಏನೇ ಒಂದು ಅವಕಾಶ ಸೃಷ್ಟಿ ಆಯ್ತು, ಅದನ್ನ ಗೌತಮ ಕೂಡ ಇಷ್ಟು ವರ್ಷ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ನನ್ನನ್ನ ಇಲ್ಲಿಗೆ ತಂದು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್, ನಾನು BE ಓದ್ಕೊಂಡಿದ್ದೀನಿ, ಇಂಜಿನಿಯರು. ನನ್ನ ಹೆಂಡತಿ ಡೆಂಟಿಸ್ಟ್, ಡಾಕ್ಟರ್. ಅವಳು ಮಗ ಇಂಜಿನಿಯರಿಂಗ್ ಮಾಡ್ತವನೆ, ಮಗಳು ಸೆಕೆಂಡ್ PUC ಕಾಮರ್ಸ್ ತಗೊಂಡಿದ್ದಾಳೆ ಕ್ರೈಸ್ಟ್ ಕಾಲೇಜಲ್ಲಿ. ಇದು ನನ್ನ ಪರಿಚಯ, ನಿಮ್ಗೆಲ್ಲ ತಿಳಿದಿರ್ಲಿ ಅಂತ. ನಮ್ಮ ತಾಯಿ ಚಿಂತಾಮಣಿಯವರು, ನಮ್ಮ ಇಬ್ರು ಸಿಸ್ಟರ್ಸ್, ಒಬ್ರು ಕೋಲಾರ, ಇನ್ನೊಬ್ರು ಶ್ರೀನಿವಾಸಪುರ ಕೊಟ್ಟಿದ್ದೀವಿ. ಹಂಗಾಗಿ ನನಗೆ ಕೋಲಾರ ಏನು ಹೊಸದಲ್ಲ. ಸುಮಾರು ಜನ ಮಾತಾಡ್ಕೊಂಡು ಏನು ಬೆಂಗಳೂರಿಂದ ಬಂದಿದ್ದಾರೆ ಅಂತ, ನನಗೇನು ಕೋಲಾರ ಏನು ಹೊಸದಲ್ಲ. ಹಲವಾರು ರಿಲೇಟಿವ್ಸ್ ನನಗೆ ಕೋಲಾರಾದ್ಯಂತ ಇದ್ದಾರೆ. KGF ಅಲ್ಲೂ ಬಹಳ ಜನ ಇದ್ದಾರೆ. ಇಲ್ಲೇ ಸುಮಾರು ಜನ ಕೂತಿದ್ದಾರೆ. KGF ಅಲ್ಲಿ ಇರೋರೆಲ್ಲ ಇಲ್ಲೇ ಕೂತಿದ್ದಾರೆ. ಮೇಲಾಗಿದ್ದಕ್ಕಿಂತ ಮೇಲೆ ನನ್ನ ಕಾಂಗ್ರೆಸ್ನ ಅಣ್ಣ ತಮ್ಮಂದರು ಒಂದು ದೊಡ್ಡ ಪಡೆನೇ ಇಲ್ಲಿದೆ. ನನಗೋಸ್ಕರ, ಈ ಪಕ್ಷಕ್ಕೋಸ್ಕರ ಪ್ರಾಣ ಕೊಡುವಂತ ಇಲ್ಲಿ ಕಾಂಗ್ರೆಸ್ ಪಡೆ ಇದೆ. ಏನು ಇತಿಹಾಸ ಸೃಷ್ಟಿ ಮಾಡಿದ್ರೆ ನೀವು. ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ಈ ಕೋಲಾರದಲ್ಲಿ ಅತಿ ಹೆಚ್ಚು ಅಂತರ 50,000 ಮೇಲ್ಪಟ್ಟ ಅಂತರದಿಂದ ರೂಪಾ ಮೇಡಮ್ನ ಗೆಲ್ಸಿದ್ದೀರಾ ನೀವು. ನೀವು ಕೊಟ್ಟ ಜನಮನ್ನಣೆ AICC ಮಟ್ಟದಲ್ಲಿ ಚರ್ಚೆ ಆಗಿದೆ. ಅಂತ ದೃಢವಾದ ಸಂಕಲ್ಪ ಹೊಂದಿರುವ ಕಾಂಗ್ರೆಸ್ ಕಾರ್ಯಕರ್ತರು ಈ KGF ನಲ್ಲಿದ್ದಾರೆ. ಬಂಧುಗಳೇ, ಈಗ ಮತ್ತೊಮ್ಮೆ ಚುನಾವಣೆ ಬಂದಿದೆ. ಏನು 10 ವರ್ಷದಲ್ಲಿ ಈ ದೇಶ ಯಾವತ್ತು ಈ 70 ವರ್ಷಗಳಲ್ಲಿ ನೋಡಿರುವಂತಹ ಅನ್ಯಾಯಗಳನ್ನು ನೋಡ್ತು. ಈ 10 ವರ್ಷದಲ್ಲಿ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಒಂದೇ ಸತಿ ನೋಡ್ಬಿಟ್ಟಿದ್ವಿ. ಏನು ಬರ್ತಾ ಇವ್ರು ಏನ್ ಹೇಳ್ಕೊಂಡ್ಬಂದ್ರು? 10 ಕೋಟಿ, ಎಷ್ಟು 2 ಕೋಟಿ ಉದ್ಯೋಗ ಕೊಡ್ತೀವಿ ಒಂದು ವರ್ಷಕ್ಕೆ. ಈಗಾಗಲೇ 20 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು. 20 ಕೋಟಿ ಉದ್ಯೋಗ ಕಳ್ಕೊಂಡಿದ್ದಾರೆ ಜನರು. ಏನು ಮಹಿಳೆಯರಿಗೆ ರಕ್ಷಣೆ ಇಲ್ಲ, ರೈತರಿಗೆ ರಕ್ಷಣೆ ಇಲ್ಲ. ಕೆಲಸ ಕೇಳ್ಕೊಂಡು ಹೋದ ಸ್ಟೂಡೆಂಟ್ಸ್ ಮೇಲೆ ಗೋಲಿಬಾರ್ ನಡೆಯುತ್ತೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಕೇಳ್ಕೊಂಡೋದ ರೈತರ ಮೇಲೆ
ಜೀಪ್ಗಳು ಹಚ್ಚಿಕೊಳ್ತಾರೆ. ಮಾಜಿ ಮೇಯರ್ KC ವಿಜಯ್ ಕುಮಾರ್ ಅಂತ SC/ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಕೂಡ ಆಗಿದ್ರು. ಅವರ ಹಾದಿಯಲ್ಲೇ ನಡೆದು ಬಂದ ನಾನು NSY ಇಂದ ಸಲೀಂ ಅಹಮದ್ ಅವರು ನನ್ನ NSY ಸೇರಿಸಿದ್ರು. ನಂತರ ಜಿಲ್ಲಾ ಯುವ ಕಾಂಗ್ರೆಸ್, ಸ್ಟೇಟ್ ಯೂತ್ ಕಾಂಗ್ರೆಸ್ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ನಂತರ KPCC ಪರಮೇಶ್ವರ್ ಅವರ ಕಮಿಟಿಯಲ್ಲೂ ಕೆಲಸ ಮಾಡಿದ್ದೇನೆ. ದಿನೇಶ್ ಗುಂಡ್ರವರ ಕಮಿಟಿಯಲ್ಲೂ ಕೆಲಸ ಮಾಡಿದ್ದೇನೆ. ಈಗ ಮಾನ್ಯ DK ಶಿವಕುಮಾರ್ ಅವರು ನನಗೆ ಜಿಲ್ಲಾಧ್ಯಕ್ಷನ ಹುದ್ದೆ ಕೊಟ್ಟಿದ್ರು, ಕೆಲಸ ಮಾಡ್ತಾ ಇದ್ದೆ. ಆಕಸ್ಮಿಕವೋ ಅನಿರೀಕ್ಷಿತವೋ ನನಗೆ ಪಕ್ಷ ಟಿಕೆಟ್ ಕೊಡ್ತು. ಅದು ಎಲ್ಲಿ ಕೊಡ್ತು? 7 ಬಾರಿ ಸಂಸದರಾಗಿದ್ದ ನಮ್ಮ ಪೂಜ್ಯ ತಂದೆಯ ಸಮಾನರಾದ KS ಮುನಿಯಪ್ಪನವರು ನಿಂತಿದ್ದ ಕೋಲಾರದಲ್ಲಿ ಟಿಕೆಟ್ ಸಿಗೋದಂದ್ರೆ ಅದು ನನಗೆ ದೇವರ ಆಶೀರ್ವಾದನೇ ಸರಿ. ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಒಂದು MP ಟಿಕೆಟ್ ತಗೊಳ್ತೀನಿ. ಆದ್ರೆ ಪಕ್ಷ ನನ್ನ ಕೆಲಸ ಗುರುತಿಸಿ ಏನೇ ಒಂದು ಅವಕಾಶ ಸೃಷ್ಟಿ ಆಯಿತು, ಅದನ್ನ ಗೌತಮ ಕೊಡೋಣ ಇಷ್ಟು ವರ್ಷ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ನನ್ನನ್ನ ಇಲ್ಲಿಗೆ ತಂದು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್, ನಾನು BE ಓದ್ಕೊಂಡಿದ್ದೀನಿ, ಇಂಜಿನಿಯರು. ನನ್ನ ಹೆಂಡತಿ ಡೆಂಟಿಸ್ಟ್, ಡಾಕ್ಟರ್. ಅವಳು ಮಗ ಇಂಜಿನಿಯರಿಂಗ್ ಮಾಡ್ತವನೆ, ಮಗಳು ಸೆಕೆಂಡ್ PUC ಕಾಮರ್ಸ್ ತಗೊಂಡಿದ್ದಾಳೆ ಕ್ರೈಸ್ಟ್ ಕಾಲೇಜಲ್ಲಿ. ಇದು ನನ್ನ ಪರಿಚಯ, ನಿಮ್ಗೆಲ್ಲ ತಿಳಿದಿರ್ಲಿ ಅಂತ. ನಮ್ಮ ತಾಯಿ ಚಿಂತಾಮಣಿ ಅವರು, ನಮ್ಮ ಇಬ್ರು ಸಿಸ್ಟರ್ಸ್, ಒಬ್ರು ಕೋಲಾರ, ಇನ್ನೊಬ್ರು ಶ್ರೀನಿವಾಸಪುರ ಕೊಟ್ಟಿದ್ದೀವಿ. ಹಂಗಾಗಿ ನನಗೆ ಕೋಲಾರ ಏನು ಹೊಸದಲ್ಲ. ಸುಮಾರು ಜನ ಮಾತಾಡ್ಕೊಂಡು ಏನು ಬೆಂಗಳೂರಿಂದ ಬಂದಿದ್ದಾರೆ ಅಂತ. ನನಗೇನು ಕೋಲಾರ ಏನು ಹೊಸದಲ್ಲ. ಹಲವಾರು ರಿಲೇಟಿವ್ಸ್ ನನಗೆ ಕೋಲಾರಾದ್ಯಂತ ಇದ್ದಾರೆ. KGF ಅಲ್ಲೂ ಬಹಳ ಜನ ಇದ್ದಾರೆ. ಇಲ್ಲೇ ಸುಮಾರು ಜನ ಕೂತಿದ್ದಾರೆ. KGF ಅಲ್ಲಿ ಇರೋರೆಲ್ಲ ಇಲ್ಲೇ ಕೂತಿದ್ದಾರೆ. ಮೇಲಾಗಿದ್ದಕ್ಕಿಂತ ಮೇಲೆ ನನ್ನ ಕಾಂಗ್ರೆಸ್ನ ಅಣ್ಣ ತಮ್ಮಂದರು ಒಂದು ದೊಡ್ಡ ಪಡೆನೇ ಇಲ್ಲಿದೆ. ನನಗೋಸ್ಕರ, ಈ ಪಕ್ಷಕ್ಕೋಸ್ಕರ ಪ್ರಾಣ ಕೊಡುವಂತ ಇಲ್ಲಿ ಕಾಂಗ್ರೆಸ್ ಪಡೆ ಇದೆ. ಏನು ಇತಿಹಾಸ ಸೃಷ್ಟಿ ಮಾಡಿದ್ರೆ ನೀವು. ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ಈ ಕೋಲಾರದಲ್ಲಿ ಅತಿ ಹೆಚ್ಚು ಅಂತರ 50,000ಗಳ ಮೇಲ್ಪಟ್ಟು ಅಂತರದಿಂದ ರೂಪಾ ಮೇಡಮ್ನ ಗೆಲ್ಸಿದ್ದೀರಾ ನೀವು. ನೀವು ಕೊಟ್ಟ ಜನಮನ್ನಣೆ AICC ಮಟ್ಟದಲ್ಲಿ ಚರ್ಚೆ ಆಗಿದೆ. ಅಂತ ದೃಢವಾದ ಸಂಕಲ್ಪ ಹೊಂದಿರುವ ಕಾಂಗ್ರೆಸ್ ಕಾರ್ಯಕರ್ತರು ಈ KGF ನಲ್ಲಿದ್ದಾರೆ. ಬಂಧುಗಳೇ, ಈಗ ಮತ್ತೊಮ್ಮೆ ಚುನಾವಣೆ ಬಂದಿದೆ. ಏನು 10 ವರ್ಷದಲ್ಲಿ ಈ ದೇಶ ಯಾವತ್ತು ಈ 70 ವರ್ಷಗಳಲ್ಲಿ ನೋಡಿರುವಂತಹ ಅನ್ಯಾಯಗಳನ್ನು ನೋಡ್ತು ಈ 10 ವರ್ಷದಲ್ಲಿ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಒಂದೇ ಸತಿ ನೋಡ್ಬಿಟ್ಟಿದ್ವಿ. ಏನು ಬರ್ತಾ ಇವ್ರು ಏನ್ ಹೇಳ್ಕೊಂಡ್ ಬಂದ್ರು? 10 ಕೋಟಿ, ಎಷ್ಟು 2 ಕೋಟಿ ಉದ್ಯೋಗ ಕೊಡ್ತೀವಿ ಒಂದು ವರ್ಷಕ್ಕೆ. ಈಗಾಗಲೇ 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. 20 ಕೋಟಿ ಉದ್ಯೋಗ ಕಳ್ಕೊಂಡಿದ್ದಾರೆ ಜನರು. ಏನು ಮಹಿಳೆಯರಿಗೆ ರಕ್ಷಣೆ ಇಲ್ಲ, ರೈತರಿಗೆ ರಕ್ಷಣೆ ಇಲ್ಲ. ಕೆಲಸ ಕೇಳ್ಕೊಂಡು ಹೋದ ಸ್ಟೂಡೆಂಟ್ಸ್ ಮೇಲೆ ಗೋಲಿಬಾರ್ ನಡೆಯುತ್ತೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಕೇಳ್ಕೊಂಡೋದ ರೈತರ ಮೇಲೆ ಜೀಪ್ಗಳು ಹಚ್ಚಿಕೊಳ್ತಾರೆ. ಅವಳ ಡೆವಲಪ್ಮೆಂಟ್ ಆಗಿದೆ. ಇದಕ್ಕೆಲ್ಲ ಮೇಡಕ್ಕೆ ನಾನು சொல்லணும். நீங்க இந்த மாசம் 26th எனக்கு ஓட்டு போடுங்க. நான் உங்களுக்காக உங்க வீட்டு பிள்ளையாக நான் வேலை செய்யறேன். உங்க அண்ணனும் உன் தம்பியும் உன் மகளை என்னவோ நினைச்சு எனக்கு ஓட்டு போடுங்கள். நான் டெல்லிக்கு போய் உங்களுக்கு என்ன நியாயமா கிடைக்கும் எல்லாம் இங்க தர வைக்கிறேன். உங்களுக்கு லோக்கல்ல மேடம் இருக்காங்க, அவர் கூட நானும் இருக்கேன். உங்களுக்கு என்ன வேணும், நிறைய ப்ராப்ளம்ஸ் இருக்கு, அதெல்லாம் நானும் சால்வ் பண்றேன். உங்க பாதுகாப்புக்கு ನಾನು இருக்கிறேன். ಇಷ್ಟು ಹೇಳಿ ನಾನು 26ನೇ ತಾರೀಕು ದಯವಿಟ್ಟು ಹೆಚ್ಚಿನ ಮತದಾನ ಆಗಬೇಕಾಗಿದೆ.
ಈ KGF ಇದೇ ಅಭ್ಯರ್ಥಿಯ ಹಣೆ ಬರ ಅಂತ ಬದಲಿಸೋದು. ಅದಕ್ಕೆ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಪ್ರತಿಯೊಂದು ಬೂತ್ಗಳಲ್ಲೂ ನೀವು ಹೆಚ್ಚೆಚ್ಚು ಓಟ್ ಹಾಕಿಸ್ಬೇಕು. ನನ್ನನ್ನು ಗೆಲ್ಲಿಸಿ ನಿಮ್ಮ ಮನೆ ಮಗನಾಗಿ, ನಿಮ್ಮ ಅಣ್ಣ ತಮ್ಮನಾಗಿ, ನಿಮ್ಮ ಸಹೋದರನಾಗಿ ನಿಮ್ಮ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಸರ್, ಇದು KGF ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇದರಿಂದ ಗೆದ್ದಿದ್ದಾರೆ ಮತದಾರರಲ್ಲಿ. ಮತ್ತು ಇದರಲ್ಲಿ ಮಾಲೂರಲ್ಲಿ ಅತಿ ಕಡಿಮೆ ಅಂತರದಲ್ಲಿ ಗೆದ್ದಿದ್ದಾರೆ. ನೀವು ಇದರಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದೀರಾ. ಮುಳಬಾಗಿಲು ಕ್ಷೇತ್ರದ ಬಗ್ಗೆ ಏನು ಒಲವು ಇದೆ, ಯಾವ ರೀತಿ ನಿಮಗೆ ಪ್ರತಿಕ್ರಿಯಿಸ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಿ? ಪ್ರತಿ ಕ್ಷೇತ್ರದಲ್ಲೂ ವೋಟಿಂಗ್ ಪ್ಯಾಟರ್ನ್ ಬೇರೆ ಇರ್ತದೆ. ಅದರಲ್ಲಿ KGF ಸಿಕ್ಕಾಪಟ್ಟೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಇರುವಂಥ ಒಂದು ಕ್ಷೇತ್ರ. ಎಲ್ಲ ಪ್ರಾಮಾಣಿಕವಾಗಿ ದುಡಿತಾರೆ, ವೋಟ್ ಇಸ್ಕೊಡ್ತಾರೆ. ಅದೇ ನೀವು ಮಾಲೂರಿಗೆ ಹೋದಾಗ ಅಲ್ಲಿ ಸ್ವಲ್ಪ ಬೆಂಗಳೂರು ಕ್ರೌಡು ಜಾಸ್ತಿ, ಆಮೇಲೆ BJP ಪ್ರಭಾವನೂ ಸ್ವಲ್ಪ ಇದೆ. ಯಾಕಂದರೆ ಅಲ್ಲಿ ಸ್ವಲ್ಪ ಈ ದೇವಸ್ಥಾನ ಅದು ಇದು ಅಂತೇಳಿ ಮೋಸ ಹೋಗುವಂಥ ಜನ ಜಾಸ್ತಿ. ಕಳೆದ ಬಾರಿ ಏನಾಗಿತ್ತು, BJPಯಲ್ಲಿ ಒಬ್ಬರು ರೆಬೆಲ್ ಆಗಿ ನಿಂತರು. ಅವರು ಸ್ವಲ್ಪ ಕಾಂಗ್ರೆಸ್ ಓಟ್ಸು ತಗೊಂಡ್ರು, ಆ ಕಡೆ BJP ಓಟ್ಸು ತಗೊಂಡ್ರು. ಹಂಗಾಗಿ ಕಾಂಗ್ರೆಸ್ ಗೆದ್ದರೂ ಕೂಡ ಒಂದು 500 ಓಟ್ ಲೀಡ್ ಅಷ್ಟೇ ಆಯಿತು. ಬಟ್ ಈ ಸತಿ ಅವರಿಬ್ಬರು ಸೇರಿರೋದ್ರಿಂದ ಅದೇನು ಪ್ಲಸ್ ಅಂತೂ ಆಗಲ್ಲ, ಮೈನಸ್ಸೇ. BJP JDS ಏನು ಒಟ್ಟಾಗಿ ಎಲೆಕ್ಷನ್ ನಡೆಸ್ತಾ ಇದೆ, ಎರಡೂ ಬಣಗಳು ಕಿತ್ತಾಡಿಕೊಂಡು ಅವ್ರಿಗೆ ಯಾವುದೇ ಓಟ್ ಬರಲ್ಲ. ಕಾಂಗ್ರೆಸ್ಗೆ ಮಾಲೂರಲ್ಲಿ ಮಿನಿಮಮ್ 30,000 ಓಟ್ ಲೀಡ್ ಬರ್ತದೆ. ಗಠಬಂಧನ್ ನಾಯಕರು ಅದನ್ನು, ಆಮೇಲೆ ಇಲ್ಲಿ ನಾವು ಮಾಜಿ ಕೇಂದ್ರ ಮಂತ್ರಿಗಳಾದ KH ಮುನಿಯಪ್ಪ ಅವರು ಪ್ರಚಾರಕ್ಕೆ ಬಂದಿಲ್ಲ ಅಂತ ಅಲ್ಲಿ ಆ ಕಡೆ ಶ್ರೀನಿವಾಸಪುರ ಕಡೆ. KH ಮುನಿಯಪ್ಪನವರು ರಾಷ್ಟ್ರ ನಾಯಕರು. ಅವರು ಕೋಲಾರ ಜಿಲ್ಲೆಗೆ ಸೀಮಿತ ಆಗಿಲ್ಲ. ಅವರು ಈಗ ಮೇಲಾಗಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳು ಕೂಡ ಆಗಿದ್ದಾರೆ. ನನಗೆ ಅವರೇ ಬೆಳಗ್ಗೆ ಫೋನ್ ಮಾಡಿದ್ರು, 15ನೇ ತಾರೀಕಿಂದ ನನ್ನ ಜೊತೆ ಇರ್ತಾರೆ. ರಾಹುಲ್ ಗಾಂಧಿ ಅವರು 17ನೇ ತಾರೀಕು ಬರ್ತಾರೆ. ಹೌದು, ವೇದಿಕೆ ಕಾರ್ಯಕ್ರಮ ಅಂದ್ಕೊಳ್ತಾರೆ, ಹೋಗ್ತಾರೆ, ಪ್ರಚಾರಕ್ಕೆ ಬರಬೇಕು ಅಂತ. ಈಗ ನನ್ನ ಜೊತೆ ಪ್ರಚಾರಕ್ಕೆ 15ನೇ ತಾರೀಕಿಂದ KH ಮುನಿಯಪ್ಪ ಅವರು ಜೊತೆಗೆ ಇರ್ತಾರೆ. 17ನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ಖಂಡಿತವಾಗಿ ಈ ರಾಜ್ಯದ ಎಲ್ಲ ನಾಯಕರು ಸ್ಟೇಜ್ ಮೇಲೆ ಇರ್ತಾರೆ, ಮುನಿಯಪ್ಪನವರು ಇರ್ತಾರೆ. ಮುಂದಿನ ಎಲೆಕ್ಷನಲ್ಲಿ ನೀವು ಗೆಲ್ಲೋ ವಿಶ್ವಾಸ ಇದೆಯಾ, ಕಾಣಿಸ್ತಾ ಇದೆಯಾ ನಿಮಗೆ? 100% ಕಾರ್ಯಕರ್ತರ ಹುಮ್ಮಸ್ಸು, ಆಮೇಲೆ BJP ಸರ್ಕಾರ ಮಾಡಿರೋಂಥ ಮೋಸ, ಈ ಹಿಂದೆ ಯಾರು ಅಭ್ಯರ್ಥಿಯಾಗಿದ್ದರು ಅವ್ರು ನಡ್ಕೊಳ್ಳೋಂಥ ರೀತಿ, ಇದೆಲ್ಲ ನೋಡಿ ಜನಕ್ಕೆ ಅರ್ಥ ಆಗಿದೆ. ಕಾಂಗ್ರೆಸ್ಗೆ ಓಟ್ ಕೊಟ್ರೇ ನಮಗೆ ಒಳ್ಳೇದಾಗುತ್ತೆ. 5 ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದೀವಿ. ಏನು ಚುನಾವಣೆಗೆ ಮುಂಚೆ ನಾವು ಭರವಸೆ ನೀಡಿದ್ವಿ, 5 ಗ್ಯಾರಂಟಿ ಕೊಡ್ತಿದ್ವಿ, ಅದನ್ನು 8 ತಿಂಗಳಲ್ಲಿ ನಾವು ನೆರವೇರಿಸಿದ್ವಿ. ಅದರಿಂದ ಓಟು ನಮ್ಗೆ ಕೊಡ್ತಾರೆ. ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ. ನಾವು ಗೆಲ್ಲುವಂಥ ವಿಶ್ವಾಸ ಖಂಡಿತ ಇದೆ. 3 ಲಕ್ಷ ಓಟು ವ್ಯತ್ಯಾಸದಲ್ಲಿ ಗೆಲ್ಲಿದ್ದಾರೆ.